In a retail market, fruit vendor were selling mangoes kept in a packing box. The boxes containing various number of mangoes. The following was the distribution of mangoes according to the number of boxes. ಆಯ್ತಾ? ಸೊ ಇದು ನಿಮ್ಮ ಟೇಬಲ್. Find the mean number of mangoes kept in a packing box. What method of which method of finding the mean did you choose? ಸರಿನಾ? ಇದೊಂದು ಮೆನ್ಷನ್ ಮಾಡಬೇಕು ಕೊನೆಯದಾಗಿ. ಸೊ ನಾನು ಡೇಟಾನೇ ಬರೆದಿಲ್ಲ. ಏನಿದೆ ಡೇಟಾ? ನಂಬರ್ ಆಫ್ ಮ್ಯಾಂಗೋಸ್. ಮತ್ತೆ ನಂಬರ್ ಆಫ್ ಬಾಕ್ಸಸ್. ಸರಿನಾ? ಸೊ ಇಷ್ಟಿದೆ. ಒಂದು ಬಾಕ್ಸಲ್ಲಿ ಒಂದರಲ್ಲ 15 ಬಾಕ್ಸಲ್ಲಿ 50ರಿಂದ 52ವರೆಗೂ ಇತ್ತು. ಇನ್ನೊಂದರಲ್ಲಿ ಇದಿದೆ 110. ಓಹೋ ಸರಿ 56, 58, 135, 59, 61, ಎಷ್ಟಿದು 115, 62, 64, 25. ಸರಿನಾ? ಬಟ್ ಏನೋ ತಪ್ಪಿದೆ ಇದರಲ್ಲಿ. ಹೇಳ್ತೀರಾ ಏನು ಅಂತ ಹೇಳಿ? ತಪ್ಪಲ್ಲ, ಸ್ವಲ್ಪ ಅಲ್ಲ, ಡಿಫ್ರೆಂಟ್ ಆಗಿದೆ. ಏನೋ ಒಂದು ಡಿಫ್ರೆಂಟ್ ಆಗಿದೆ. ಹೇಳ್ತೀರಾ ಏನು ಅಂತ ಹೇಳಿ? ನಿಮ್ಮ ಕ್ಲಾಸಸ್ ಈ ವ್ಯಾಲ್ಯೂಸ್ ಇದೆ ನೋಡಿ, ಇದು ಕಂಟಿನ್ಯೂಷನ್ ಇಲ್ಲ ಇದು. ಸೊ ಇಟ್ ಇಸ್ ನಾಟ್ ಕಂಟಿನ್ಯೂಸ್, ಇಟ್ಸ್ ನಾಟ್ ಇನ್ಕ್ಲೂಸಿವ್, ಸಾರಿ ಇಟ್ಸ್ ನಾಟ್ ಎಕ್ಸ್ಕ್ಲೂಸಿವ್, ಇಟ್ಸ್ ಇನ್ಕ್ಲೂಸಿವ್. ಇಟ್ಸ್ ನಾಟ್ ಕಂಟಿನ್ಯೂಸ್ ಡೇಟಾ. ಹಾಗಾಗಿ ಇದನ್ನು ಕಂಟಿನ್ಯೂಸ್ ಮಾಡಬೇಕು ಮೊದಲಾಗಿ. ಅದಕ್ಕಿಂತ ಮುಂಚೆ ಕೆಲಸ ಮಾಡೋಂಗಿಲ್ಲ ಇಲ್ಲಿ. ಇದೇನು ವ್ಯತ್ಯಾಸ ಆಗಲ್ಲ, ಇದು ವ್ಯತ್ಯಾಸ ಆಗುತ್ತೆ. ಸಿಂಪಲ್, ಏನಿಲ್ಲ ಹುಡುಗರ. ಈ ಕ್ಲಾಸ್ ಇದೆ ನೋಡಿ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಆಫ್ 2 ಡಿಫ್ರೆಂಟ್ ಕ್ಲಾಸಸ್. ಎಷ್ಟಿದೆ ಅದು ಡಿಫ್ರೆನ್ಸು? 52, 53 ಅಂದರೆ 1. ಇದರಲ್ಲೂ 1, 1, 1. ಆ 1 ಇದೆಯಲ್ಲ, 1ನ್ನ 2 ಜೊತೆ ಡಿವೈಡ್ ಮಾಡಿ ಆ ನಂಬರ್ ಆ್ಯಡ್ ಸಬ್ಟ್ರಾಕ್ಟ್ ಮಾಡಬೇಕು. ಬೇಸಿಕಲಿ ಲೋವರ್ ಲಿಮಿಟ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು, ಅಪ್ಪರ್ ಲಿಮಿಟ್ ಜೊತೆ ಆ್ಯಡ್ ಮಾಡಬೇಕು. ನಾನು ನೋಡಿಸ್ತೀನಿ. ಆ್ಯಕ್ಚುಲಿ ಟೇಬಲ್ಲು ಈ ರೀತಿಯಲ್ಲಿ ಬರ್ಕೊಳಂಗಿಲ್ಲ. ನಾನು ತಿರುಗಿ ಇದನ್ನೆಲ್ಲ ಎರೇಸ್ ಮಾಡಬೇಕು. ಸರಿನಾ? ಸೊ ಎರೇಸ್ ಮಾಡಿ ಆಮೇಲೆ ಕೆಲಸ ಶುರು ಮಾಡಬೇಕು. ಸೊ ಮೊದಲೇ ಏನು ಬರಿಬೇಕು ನೀವು ಅಂತ ಹೇಳಿದ್ರೆ, ಈ ಥರ ಶುರು ಮಾಡಿ ಉತ್ತರನ. ಆಸ್, ಆಯ್ತಾ? ಆಸ್ ದ ಡೇಟಾ is not continuous, right? We need to add with what? Add 1/2 with the upper limit and subtract 1/2 with lower limit. ಹೇಗೆ 1/2 ಬಂತು ಅಂತ ಹೇಳಿ ಇಲ್ಲಿ ಕೆಳಗಡೆ ನೋಡ್ತೀನಿ, ಯಾಕಂದ್ರೆ ಇಲ್ಲಿ ಜಾಗ ಆಗ್ತಾ ಇಲ್ಲ ನಮಗೆ. ಇಲ್ಲಿ ನೋಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಬೈ 2 ತಗೊಬೇಕು. ದಟ್ಸ್ ಹೌ ಯು ಮೇಕ್ ಇಟ್ ಕಂಟಿನ್ಯೂಸ್. ಸೊ 53 minus 52/2 ಎಷ್ಟು ಬರುತ್ತೆ ಹುಡುಗರು? ಇದು 1/2. ಸೊ ಬೇಸಿಕಲಿ ಹಾಫ್. ಸೊ 50ಇಂದ ಹಾಫ್ ಸಪ್ರಾಕ್ಟ್ ಮಾಡಿ. ಲೋವರ್ ಲಿಮಿಟಿಂದ ಸಪ್ರಾಕ್ಟ್ ಮಾಡಬೇಕು, ಅಪ್ಪರ್ ಲಿಮಿಟಿಂದ ಆ್ಯಡ್ ಮಾಡಬೇಕು. ಸೊ 49, ಇಲ್ಲಿ 49.5 ಟು 52.5. ಮುಂದಿನ ನಂಬರು 52.5 ಟು 55.5. 55.5 ಟು ಇದು 58.5. ನೋಡಿ, ಇಲ್ಲಿ ಕಂಟಿನ್ಯೂಸ್ ಇದೆ ಇವಾಗ ಅಲ್ವಾ? ಸೊ ಇದು ಮೊದಲೇ ಸ್ಟೆಪ್ಪು ಕಂಟಿನ್ಯೂಸ್ ಮಾಡಬೇಕು ನೀವು. ಸೊ ಇದೊಂದು ಎಕ್ಸ್ಟ್ರಾ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಸೇಮ್, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ಮಿಕ್ಕಿದ್ದೆಲ್ಲ ಸೇಮು. 1.5
61.5 to 64.5 ಸಿಂಪಲ್ ಅಷ್ಟೇ ನೋಡಿ. ಇವಾಗ ಕಂಟಿನ್ಯೂಸ್ ಆಯಿತು, ಸರಿನಾ? ಇದನ್ನ ಮಾಡಾದ್ಮೇಲೆ ನಿಮ್ಮ ಕೆಲಸ ಶುರು ಆಗುತ್ತೆ. ಸೊ ವಿ ನೀಡ್ ಟು ಕನ್ವರ್ಟ್ ಡೇಟಾ ವಿಚ್ ಇಸ್ ನಾಟ್ ಕಂಟಿನ್ಯೂಸ್ ಟು ಕಂಟಿನ್ಯೂಸ್. ಆಯ್ತಾ? ನೆಕ್ಸ್ಟ್ ಮುಂದಿನ ಸ್ಟೆಪ್ಪು ಇದು ನಿಮ್ಮ FI ಕ್ಲಾಸ್ ಮಾರ್ಕ್ ಕಂಡುಹಿಡಿಯೋಣ. ಕ್ಲಾಸ್ ಮಾರ್ಕ್ ವಿಚ್ ಇಸ್ ಯೋರ್ XI. ಸೊ ಇದು ಸ್ವಲ್ಪ ವಿಚಿತ್ರವಾಗಿದೆ, ಕೆಳಗಡೆ ಆ್ಯಡ್ ಮಾಡಿ ನೋಡೋಣ. 49.5 ಪ್ಲಸ್ 52.5 ಡಿವೈಡ್ ಬೈ 2. ಸೊ ಇದನ್ನ ಏನು ಮಾಡ್ತೀನಿ ನಾನು ಅಂತ ಹೇಳಿದ್ರೆ 0.5ನ ಈ ಕಡೆ ಹಾಕ್ತೀನಿ, 50 ಆಗುತ್ತೆ. 50 ಪ್ಲಸ್ 52/2, ಸೊ 51 ಆಗುತ್ತೆ. ಸರಿನಾ? ಇದು ನಿಮ್ಮ 51 ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ವಿಡ್ತ್ ಸೇಮ್ ಇದೆಯಾ? ಎಲ್ಲ ಕ್ಲಾಸ್ ವಿಡ್ತ್ 3 3 3 3 3. ಸೊ ಈ ಥರ ಸಪ್ರೇಟ್ ಮಾಡ್ಕೊಂಡೋಗಿ, ಗೊತ್ತಾಗುತ್ತೆ. ಇವೆರಡು 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 ಸಿಂಪಲ್ ಆಗಿದೆ ನೋಡಿ. ಯಾವ ರೀತಿಯಲ್ಲಿ ಸಪ್ರೇಟ್ ಮಾಡ್ಬೋದು? ಅಡ್ಡನ್ನು ಸಪ್ರೇಟ್ ಮಾಡೋದು, ಉದ್ದದನ್ನು ಸಪ್ರೇಟ್ ಮಾಡ್ಬೋದು, ಲೋವರ್ ಲಿಮಿಟನ್ನು ಸಪ್ರೇಟ್ ಮಾಡೋದು, ಅಪ್ಪರ್ ಲಿಮಿಟನ್ನು ಸಪ್ರೇಟ್ ಮಾಡ್ಬೋದು. ಇಲ್ಲೆಲ್ಲ 3 ವ್ಯತ್ಯಾಸ ಬರ್ತಾ ಇದೆ. ಸೊ ಹಾಗಾಗಿ ಇದು 54, 57, 61, 65. ಸೊ ಕೊನೆಯದಾಗಿ ತಪ್ಪು ಮಾಡಿದೆ ಇಲ್ಲ ಅಲ್ವಾ? ಇದು 60, 63. ಚೆಕ್ ಮಾಡ್ಕೊಳ್ಳಿ. 65 ಮತ್ತೆ ಇದು 61. 5 + 1 is 6, 6/2 is 3. ಕರೆಕ್ಟ್ ಇದೆ, 63. ಸೂಪರ್. ಸರಿನಾ? ಈ ಥರ ನೀವು ಮಾಡ್ಕೊಂಡು ಹೋಗ್ಬೇಕು. ಇವಾಗ FI XI ಮಾಡೋದಾ, ಇಲ್ಲ ಅಂತ ಹೇಳಿದ್ರೆ 1 ಸ್ಟೆಪ್ ಎಕ್ಸ್ಟ್ರಾ ಮಾಡೋದಾ? 1 ಸ್ಟೆಪ್ ಎಕ್ಸ್ಟ್ರಾ ಅಲ್ವಾ? ಲೆಟ್ AB ಈಕ್ವಲ್ ಟು ಮಧ್ಯದ ನಂಬರು 57. ಸೊ ಸ್ಟೆಪ್ ಡಿವಿಯೇಷನ್ ಅಸ್ಯೂಮ್ ಮೀನ್ ಮೆಥಡ್ ಮಾಡ್ತಾ ಇದೀವಿ ಇಲ್ಲಿ. UI is equal to XI minus A. ಸೊ ಇದರಿಂದ 57 ಇಂದ 57 ಕಳೆದ್ರೆ 0 ಬರುತ್ತೆ. ಇದರಿಂದ ಮೇಲ್ಗಡೆ ಎಲ್ಲ ನೆಗೆಟಿವ್ ನಂಬರು, ಇದರಿಂದ ಕೆಳಗಡೆ ಎಲ್ಲ ಪಾಸಿಟಿವ್ ನಂಬರ್. 3 and 6 ನೋಡಿ. ಇಲ್ಲೂ ಕೂಡ ವ್ಯತ್ಯಾಸ ಸೇಮ್ ಆಸ್ ದ ಕ್ಲಾಸ್ ಸೈಜ್ 3 ಬರ್ತಾ ಇದೆ. ಸರಿನಾ? ನೆಕ್ಸ್ಟು ಇನ್ನೂ ಒಂದು ಸ್ಟೆಪ್ ಮಾಡೋದ ಮಾಡ್ಬೋದು. ನಾನು ಪೂರ ಎಲ್ಲ ನೋಡ್ತೀನಿ, ನೀವು UI FI ಮಾಡ್ಕೊಂಡು ಅವೆಲ್ಲ ಮಾಡ್ಕೊಳ್ಳಿ. ಸೊ ಸಾರಿ, ಇದು DI ಇದು. UI is equal to DI by H. H ಬಂದು 3. ಸರಿನಾ? -2, -1, 0, 1 and 2. ಲಾಸ್ಟ್ ಸ್ಟೆಪ್ಪು UI FI. ಸೊ ಸ್ಕೇಲ್ ಇಟ್ಕೊಳ್ಳಿ ಮಧ್ಯದಲ್ಲಿ ಮೈನಸ್. ಇದು ಮಾಡೋದು ಒಳ್ಳೇದೇನೆ, UI ಮಾಡೋದು ಒಳ್ಳೇದೇ. ಇದೆಲ್ಲ ದೊಡ್ಡ ದೊಡ್ಡ ನಂಬರ್ ಅಲ್ಲ, UI ಮಾಡೋದು ಒಳ್ಳೇದೇನೆ. ಸೊ -30 -110 0 115 50. ಸರಿ ಇದೆಯಾ? ಸೊ ಆ್ಯಡ್ ಸಪ್ರೇಟ್ ಮಾಡಬೇಕಿಲ್ಲ. 20 ಇದು ವ್ಯತ್ಯಾಸ 20 ಬರುತ್ತೆ. ಇದು ವ್ಯತ್ಯಾಸ 5 ಬರುತ್ತೆ, 25. ಸರಿನಾ? ನೆಕ್ಸ್ಟ್ ಇದು 25, 15, 40. 40, 110, 150. 150 ಇವೆರಡು ನಂಬರ್ ಆ್ಯಡ್ ಮಾಡ್ತಂದ್ರೆ ಇದು 50, 250, 400. ಸೊ ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಸೀಕ್ವೆನ್ಸಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ, ಕನ್ವೀನಿಯನ್ಸ್ ನೋಡಿ. 15, 135, 150 ಅಲ್ವಾ? ಆ ಥರ ಕೂಡ ಆ್ಯಡ್ ಮಾಡ್ಬೋದು ನೀವು. ಎನಿವೇಸ್ ನೋಡಿ, ಪರ್ಮುಟೇಷನ್ ಕಾಂಬಿನೇಷನ್ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಆ್ಯಡ್ ಮಾಡಿ ನೋಡಿ. ಸೊ ಅದೆಲ್ಲ ಕಲಿಬೇಕು, ಎಕ್ಸಾಮಲ್ಲಿ ಉಪಯೋಗ ಬರುತ್ತೆ. ಆಯ್ತಾ? ಲಾಸ್ಟ್ ಏನು? ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ X ಬಾರ್ ಇಸ್ ಈಕ್ವಲ್ ಟು ಎಂಥದ್ದು A ಪ್ಲಸ್ H ಟೈಮ್ಸ್ ಆಫ್ UI FI ಡಿವೈಡ್ ಬೈ FI ಅಲ್ವಾ? UI FI divided by FI first step. We divided with H, so we'll multiply with H. We subtracted with A, so we added with A. So this is 57 plus 3 into UI FI is 25 by 400. So clear ಆಗಿ ಇದನ್ನ ಡಿವೈಡ್ ಮಾಡ್ಬೋದು.
ಒನ್ಸ 150 ಬರುತ್ತೆ. 150 ಅಂತ ಹೇಳಿದ್ರೆ ಎಷ್ಟು ಹುಡುಗರ? 8 ಅಲ್ಲ 8 ಅಲ್ಲ 15 150 25 3 2 ಅಂತ ಹೇಳಿದ್ರೆ 350 6 16 14 4 ಕರೆಕ್ಟ್ 14. ನೆಕ್ಸ್ಟ್ ಇನ್ನೇನು ಮಾಡೋದಕ್ಕಾಗಲ್ಲ ಇಲ್ಲಿ, ಸರಿನಾ? ಆಕ್ಚುಲಿ ಇದ್ರ ಬದಲಾಗಿ ನಾನು ಈ ತರ ಮಾಡ್ಬೋದಾಗಿತ್ತು, ಮಾಡಿದೆ. ನೋಡ್ತೀರಿ 25 400 ಅಂತ ಹೇಳಿದ್ರೆ 25 400 ಇದು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡೋದು ಒಳ್ಳೇದು. 57 ಪ್ಲಸ್ 75 ಡಿವೈಡೆಡ್ ಬೈ 4 ಇದು ವಾಸಿ ಅಲ್ವಾ? 4 1s 4 35 32 30 4 28 ಡೆಸಿಮಲ್ ಅಲ್ವಾ ಇಲ್ಲಿ? 28 to 5 so 18.75 ಡಿವೈಡ್ ಬೈ 100 ಅಂತ ಹೇಳಿದ್ರೆ 0.1875. ಸೊ ಇಲ್ಲಿ ಆವರೇಜ್ ಬಂದು 57.1875 ಅಲ್ವಾ? ಈ ತರ ಇದು ವಾಸಿ, ಸರಿನಾ? ಸೊ ಇದು ನಿಮ್ಮ ಉತ್ತರ. ಇಲ್ಲಿ ಮೇನ್ ಅಂತ ಹೇಳಿದ್ರೆ ಕ್ಲಾಸ್ ವಿಡ್ತ್ ಸೇಮ್ ಆಗಿದೆ, ಬಟ್ ಕ್ಲಾಸ್ ಕಂಟಿನ್ಯೂಸ್ ಆಗಿಲ್ಲ. ಇಟ್ಸ್ ಅ ಡಿಸ್ಕಂಟಿನ್ಯೂಸ್ ಡೇಟಾ, ಅದನ್ನು ಕಂಟಿನ್ಯೂಸ್ ಮಾಡಬೇಕು. ಹೇಗೆ ಮಾಡೋದು? ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಸಪ್ರಾಕ್ಟ್ ಮಾಡಿ, ಅದು ವ್ಯತ್ಯಾಸ ಏನು ಬರುತ್ತೋ ಅದು ಡಿವೈಡ್ ಮಾಡಿ, ಸಪ್ರಾಕ್ಟ್ ವಿತ್ ದ ಲೋವರ್ ಲಿಮಿಟ್ ಅಂಡ್ ಆಡ್ ಟು ದ ಅಪ್ಪರ್ ಲಿಮಿಟ್ ಹಾಕಿ ಇಟ್ಕೊಳ್ಳಿ, ಸರಿನಾ? ಆಕ್ಚುಲಿ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ, ಆಯ್ತಾ? ಸೊ ಇದು ಮಾಡಾದ್ಮೇಲೆನೆ ನಿಮ್ಗೆ ಉತ್ತರ ಬರುತ್ತೆ. There are 57.1875 mangoes in each box on an average ಅಲ್ವಾ? ಇದು ನಿಮ್ಮ ಸ್ಟೇಟ್ಮೆಂಟ್. ಇಲ್ಲಿ ಯೂನಿಟ್ ಏನಿಲ್ಲ, ಸೊ ಜಸ್ಟ್ ಅ ಕೌಂಟ್. ಹಾಗಾಗಿ ಇದು ನಿಮ್ಮ ಉತ್ತರ. ಪರ್ ಬಾಕ್ಸ್ ಅಲ್ವಾ? ಇನ್ ಈಚ್ ಬಾಕ್ಸ್ ಅದನ್ನು ಬರೀಬೇಕು ಆನ್ ಆನ್ ಆವರೇಜ್.